ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಆ ವ್ಲಾಗ್ ಆಗಿರುತ್ತೆ, ಬೆಂಗಳೂರಿಗೆ ಹೋಗಿರೋ ವ್ಲಾಗ್. ಜಾಸ್ತಿ ಎಲ್ಲ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿಲ್ಲ ನಾನು, ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ವಿಕ್ಕಿ ಅವ್ರದ್ದು ಆಫೀಸ್ ರಿಲೇಟೆಡ್ ವರ್ಕ್ ಇತ್ತು, ಅವ್ರದ್ದು ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಆ್ಯಂಡ್ ಅವ್ರ ಜೊತೆಗೆ ಅವ್ರು ಹೋಗ್ತಾಯಿದ್ರು ಅಂತ ನಾವು ಇಬ್ಬರು ಹೋದ್ವಿ, ನಾನು ಮತ್ತು ಪಾಪು ಇಬ್ಬರೂ. ಸೊ ಹೋಗ್ತಾ ಇದ್ವಿ. ಆ್ಯಂಡ್ ನಾವು ಬಿಟ್ಟಾಗ ಮಧ್ಯಾಹ್ನ 1:30 ಏನೋ ಆಗಿತ್ತು. ಸೊ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು 1:30 ಹಂಗೆ ಬಿಟ್ವಿ. ಸ್ವಲ್ಪ ಸಂಜೆ ಲೇಟಾಗಿ ರೀಚ್ ಆದ್ವಿ ನಾವು, ಯಾಕಂದರೆ ಪಾಪು ಇರೋದ್ರಿಂದ ಸಿಕ್ಕಾಪಟ್ಟೆ ಬ್ರೇಕ್ ತೊಗೋಬೇಕಾಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಬಳ್ಳಾರಿ ಟು ಬೆಂಗಳೂರು ಸ್ವಲ್ಪ 5 to 6 hours ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಸಂಜೆ ಒಂದು 7 ಗಂಟೆ ಏನೋ ಆಗಿತ್ತು. ಅವಾಗ ಹೋಗಿ ನಾವು ರೀಚ್ ಆಗಿಬಿಟ್ಟು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಡಿನ್ನರಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಏನು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳಿಲ್ಲ, ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ವಿಕ್ಕಿ ಅವರು, ನಾನು ಮತ್ತು ವಿಕ್ಕಿ ಪಾಪು ಐಕ್ಯಾಗೆ ಹೋಗಿದ್ವಿ. ಸ್ವಲ್ಪ ಹೋಮ್ ಡೆಕೋರೇಷನ್ ಫರ್ನಿಚರ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಥಿಂಗ್ಸ್ಗಳನ್ನೆಲ್ಲ ನೋಡಿದ್ರಾಯಿತು. ಅಂದರೆ ನಮ್ಮ ಫಾರ್ಮ್ ಹೌಸಿಗೆಲ್ಲ ಯಾವ ಥರ ಥಿಂಗ್ಸ್ ಬೇಕಾಗುತ್ತೆ ಏನು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಐಕ್ಯಾಗೆ ಹೋಗಿದ್ವಿ. ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಐಕ್ಯದಲ್ಲಿ ಹೊಸ ಮನೆಗಳಿಗೆಲ್ಲ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ದಾವೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದ್ವು. ಸೊ ಒಂದು ಐಡಿಯಾ ಸಿಕ್ತು, ಏನು ಬೇಕಾಗುತ್ತೆ, ಏನು ಹೇಗೆ. ಆ್ಯಂಡ್ ಕಿಚನ್ ಸೆಟ್ ಎಲ್ಲ ಫುಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ತುಂಬ ಚೆನ್ನಾಗಿತ್ತು. ನನಗಂತೂ ಈ ಕಿಚನ್ ಸೆಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಲ್ ಕಿಚನ್ ಸೆಟ್ಟೇ ಇರುತ್ತೆ. ಸೊ ನಾವೇನಾದರೂ ಬೇಕಂದರೆ ಆಲ್ಟರ್ನೇಟ್ ಮಾಡ್ಕೋಬೋದು ಆ ರೀತಿ ಎಲ್ಲ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ಭಾಳ ಇಷ್ಟ ಆಯಿತು. ಆದರೆ ಪಾಪುನ ಕರ್ಕೊಂಡು ಹೋಗಿರೋದ್ರಿಂದ ನಾವು ಜಾಸ್ತಿ ಟೈಮಲ್ಲಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಪಾಪು ಸಿಕ್ಕಾಬಟ್ಟೆ ಕ್ರ್ಯಾಂಕಿ ಆಗಿಬಿಟ್ಲು. 1 hour ಏನೋ ನಾವು ಅಲ್ಲಿದ್ವಿ, 1 to 1.5 hour ಏನೋ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಅವಳು ಸಿಕ್ಕಾಬಟ್ಟೆ ಕ್ರ್ಯಾಂಕಿ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ವಾಪಸ್ ನಾವು ರಿಟರ್ನ್ ಮಾಡಿದ್ವಿ. ನೀವೇನಾದರೂ ಐಕ್ಯಾಗೆ ಹೋಗಬೇಕು ಅಂದರೆ ಮಕ್ಕಳನ್ನ ಮನೇಲೇ ಬಿಟ್ಟೋಗಿ. ಯಾಕಂದರೆ ಮಕ್ಕಳಿಗೆ ಅಷ್ಟೊಂದು ಪೇಷನ್ಸ್ ಲೆವೆಲ್ ಹೋಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಏನೂ ಇರಲ್ಲಲ್ಲ ಅವರಿಗೆ ನೋಡೋ ಅಂಥದ್ದು. ಸೊ ಅದಕ್ಕೋಸ್ಕರ ಬೇರೆ ಮಕ್ಕಳೆಲ್ಲ ಅಳ್ತಾನೇ ಇದ್ದರು. ನಾವು ಹೋದಾಗ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರಲ್ಲ, ಮಕ್ಕಳೆಲ್ಲ ಅಳ್ತಾನೇ ಇದ್ದರು. ಸೊ ಹಾಗಾಗಿ ಮಕ್ಕಳಿಗೆ ಬಿಟ್ಟೋಗೋದೇ ಬೆಸ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಸೋಫಾಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವರ್ಕ್ ರಿಲೇಟೆಡ್ ಕಂಪ್ಯೂಟರ್ ಟೇಬಲ್ಸ್ ಆಗಿರ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿದ್ವು. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಈ ಮಕ್ಕಳದ್ದು ಬೆಡ್ ರೂಮ್ ಸೆಟಪ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಿಡ್ಸ್ ಬೆಡ್ರೂಮ್ ಸೆಟಪ್ ಅಂತೂ ನನಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಇತ್ತು. ಐಕ್ಯಾಗೆ ಏನಾದರೂ ಹೋಗ್ಬೇಕಂದ್ರೆ ಬೆಟರ್, ಸ್ವಲ್ಪ ಟೈಮ್ ಇದ್ದಾಗ ನಾವು ಹೋಗ್ಬೋದು, ಟೈಮ್ ಇಟ್ಕೊಂಡು ಹೋಗಬೇಕು. ಆ್ಯಂಡ್ ಅದಾದಮೇಲೆ ಸಂಜೆ ನಾವು ವಿಕ್ಕಿಯವ್ರ ಕೊಲೀಗ್ ಬರ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರ ಜೊತೆಗೆ ಡಿನ್ನರಿಗೆ ಹೋಗ್ತಾಯಿದ್ವಿ. ಡಿನ್ನರಿಗೆ ಹೋಗಿದ್ದೆಲ್ಲ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ, ಯಾಕಂದರೆ ಪ್ರೈವಸಿಗೋಸ್ಕರ. ಯಾಕಂದರೆ ಎಲ್ಲರೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಸೊ ನಾವು ರೂಮಲ್ಲಿದ್ದಾಗಲೇ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಆ್ಯಂಡ್ ಡಿನ್ನರೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಲೇಟ್ ಆಯಿತು. ಆ್ಯಂಡ್ ಇದು ಬೆಳಗ್ಗೆ ನೆಕ್ಸ್ಟ್ ಡೇ ಸಂಡೇ ಹೋಗಿದ್ದು ನಾವು ಬೆಂಗಳೂರಿಗೆ, ಮಂಡೇ ಅಲ್ಲೇ ಇದ್ವಿ. ಆ್ಯಂಡ್ ಮಂಗಳವಾರ ಬೆಳಗ್ಗೆ ನಾವು ಬೆಂಗಳೂರನ್ನ ಬಿಟ್ವಿ. ಸೊ ಆಲ್ಮೋಸ್ಟ್ ಒಂದು 10 ಗಂಟೆ ಹಂಗೆ ಬಿಟ್ವಿ.
ಅದಾದಮೇಲೆ ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ವಿ ಆರ್ ಎಲ್ ಅಲ್ಲಿ ನಿಂತ್ಕೊಂಡು ಊಟ ಮಾಡಿಕೊಂಡು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಊಟ ಮುಗಿಸ್ಕೊಂಡು ನಾವು ವಾಪಸ್ಸು ಬಳ್ಳಾರಿ ಕಡೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿ ತನಕ ಲೈಕ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.